ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಸ್ ಕುಕಿಂಗ್ ಚಾನಲ್. ಇವತ್ತು ಪಡ್ಡು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ನಾನು ಉದ್ದಿನಬೇಳೆ ಹಾಕದೆ ಮಾಡುವಂತಹ ಪಡ್ಡು ಹೇಗೆ ಮಾಡೋದಂತ ನೋಡುವ. ತುಂಬ ಸುಲಭದಲ್ಲಿ ತೋರಿಸ್ಕೊಡ್ತೇನೆ ನಾನು ಹೇಗೆ ಮಾಡೋದಂತ ಹೇಳಿ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ನೋಡಿ, ನಾನು ಹೆಸರು ಕಾಳು ಮತ್ತು ಸೋರೆಕಾಯಿದು ಗಸಿ ಮಾಡಿದ್ದೆ, ಅದರ ಜೊತೆ ಸರ್ವ್ ಮಾಡ್ತಾ ಇದ್ದೇನೆ. ನೀವು ಚಟ್ನಿ ಕೂಡ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ಈಗ ಹೇಗೆ ಮಾಡೋದಂತ ನೋಡುವ ಫ್ರೆಂಡ್ಸ್. ನೋಡಿ, ನಾನು ಒಂದು ಕಪ್ ಬಿಳ್ತಿಗೆ ಅಕ್ಕಿಯನ್ನು 1-2 ಗಂಟೆಗಳ ಕಾಲ ನೆನೆ ಹಾಕಿ ಇಟ್ಟಿದ್ದೆ. ಚೆನ್ನಾಗಿ ತೊಳೆದು ನೆನೆ ಹಾಕಿ ಇಟ್ಟಿದ್ದೇನೆ. ಈಗ ಮತ್ತೊಮ್ಮೆ ತೊಳೆದು ಇದನ್ನು ರುಬ್ಲಿಕ್ಕೆ ಮಿಕ್ಸಿಗೆ ಹಾಕ್ತಾ ಇದ್ದೇನೆ. ನೋಡಿ, 1 ಕಪ್ ಅಕ್ಕಿ ತಗೊಂಡಿದ್ದೇನೆ ನಾನು. ಬೆಳ್ತಿಗೆ ಅಕ್ಕಿ, ದೋಸೆ ಎಲ್ಲ ಮಾಡ್ತೇವಲ್ಲ ಆ ಅಕ್ಕಿಯನ್ನು ಮಾಡಿದೆ. ಇದಕ್ಕೊಂದು ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೇನೆ. ಒಂದು ಅರ್ಧ ಸೌಟಿನಷ್ಟು ಅನ್ನ, ಬಾಯ್ಲ್ಡ್ ರೈಸ್ ಮತ್ತು ರುಚಿಗೆ ಸ್ವಲ್ಪ ಉಪ್ಪು. ಇದಕ್ಕೆ ನೀರೆಷ್ಟು ಬೇಕು ನೋಡಿಕೊಂಡು ರುಬ್ಕೊಂಡ್ರೆ ಆಯಿತು. ತುಂಬ ಫೈನಾಗಿ ಕೂಡ ರುಬ್ಕೊಳ್ಬೇಡಿ, ತುಂಬ ತರಿ ಕೂಡ ಬೇಡ, ಹದವಾಗಿ ರುಬ್ಕೊಂಡ್ರೆ ಆಯಿತು. ನೋಡಿ, ರುಬ್ಕೊಂಡು ಇಟ್ಟಿದ್ದೇನೆ. ಇದನ್ನೊಂದು 8 ಗಂಟೆಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿ 8 ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ತಿದ್ದೇನೆ ನಾನು. ನಿಮಗೆ ಅಷ್ಟು ಟೈಮ್ ಇಲ್ಲದಿದ್ದರೆ ಸೋಡಾ ಕೂಡ ಹಾಕ್ಬೋದು. ಅಡಿಗೆ ಸೋಡಾ ಹಾಕಿದರೆ ಒಂದು 3 ಗಂಟೆಗಳ ಕಾಲ ಇಟ್ಟು ಮಾಡ್ಕೊಳ್ಬೋದು. ನೋಡಿ, ಈಗ ಇದನ್ನು ನಾನು ಇಟ್ಟಿದ್ದೇನೆ, ಪಡ್ಡು ಮಾಡುವ ತವವನ್ನು ಇಟ್ಟಿದ್ದೇನೆ. ಇದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೇನೆ. ನಿಮಗೆ ತುಪ್ಪ ಬೇಕಿದ್ರೆ ತುಪ್ಪ ಕೂಡ ಹಾಕ್ಕೊಳ್ಬೋದು. ನೋಡಿ, ಈಗ ನಾನು ಹಿಟ್ಟನ್ನು ಹಾಕ್ತಾ ಇದ್ದೇನೆ. ತುಂಬ ಫುಲ್ ಹಾಕಬೇಡಿ. ಹಿಟ್ಟು ಯಾವಾಗಲೂ ನೀವು ಹಾಕುವಾಗ ಉಂಟಲ್ಲ, ಅರ್ಧ ಹಾಕಬೇಕು. ಅರ್ಧ ಹಾಕಿದರೆ, ಯಾಕಂದರೆ ಅದು ಉಬ್ಬಿ ಮೇಲೆ ಬರ್ತದಲ್ಲ, ನೀವು ಫುಲ್ ಹಾಕಿದರೆ ಉಂಟಲ್ಲ ಒಳಗೆ ಬೇಯುವುದಿಲ್ಲ, ಮತ್ತು ತುಂಬ ಚೆನ್ನಾಗಿ ಬರೋದಿಲ್ಲ, ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಅದಕ್ಕಾಗಿ ಫುಲ್ ಹಾಕಬೇಡಿ, ಅದು ಅರ್ಧ ಹಾಕಿದರೆ ಆಯಿತು. ಮತ್ತು ಉಬ್ಬಿ ಮೇಲೆ ಬರ್ತದೆ ಹಿಟ್ಟು. ನೋಡಿ, ಒಂದು ಸೈಡ್ ಕಾದ ಮೇಲೆ ತಿರುಗಿಸಿ ಮಗುಚಿ ಹಾಕಿದರೆ ಆಯಿತು. ಸೂಪರಾಗಿ ಬರ್ತದೆ. ನೋಡಿ, ಉದ್ದಿನ ಬೇಳೆ ಏನು ಹಾಕಲಿಲ್ಲ ನಾನು, ಇಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಸೂಪರ್ ಆಗ್ತದೆ, ಸಾಫ್ಟಾಗಿ ಬರ್ತದೆ. ಒಳ್ಳೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಇಲ್ಲದ್ರೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಕೂಡ ತುಂಬ ಚೆನ್ನಾಗಿರ್ತದೆ ಈ ಥರ ಪಡ್ಡು ಮಾಡಿದರೆ. ನಿಮಗೆ ಬೇಕಿದ್ದರೆ ಇದಕ್ಕೆ ಈರುಳ್ಳಿ, ಕಾಯಿಮೆಣಸು ಎಲ್ಲ ಕಟ್ ಮಾಡಿ ಚಾಪ್ ಮಾಡಿ ಹಾಕ್ಕೊಳ್ಬೋದು. ಕೊತ್ತಂಬರಿ ಸೊಪ್ಪು, ಶುಂಠಿ ಎಲ್ಲ ಹಾಕಿ, ಕ್ಯಾರೆಟ್ ತುರಿ ಎಲ್ಲ ಹಾಕಿದರೂ ತುಂಬ ಚೆನ್ನಾಗಿರ್ತದೆ. ನಾನಿವತ್ತು ಏನು ಮಾಡಲಿಲ್ಲ, ಪ್ಲೇನ್ ಪಡ್ಡು ಮಾಡ್ಕೊಂಡಿದ್ದೇನೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಈ ಥರ ಪಡ್ಡು ತುಂಬ ಸಿಂಪಲ್ ಉಂಟು ರೆಸಿಪಿ. ನೋಡಿ, ಚೆನ್ನಾಗಿ ಕಾದಿದೆ. ಈಗ ತೆಗೆದಿದ್ದೇನೆ. ನೋಡಿ, ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಪಡ್ಡು. ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಆಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.